ಹಲೋ ಗೈಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ರೆಸಿಪಿ ಪನ್ನೀರ್ ಪರೋಟ, ಹೆಲ್ದಿ ರೆಸಿಪಿ. ನಮ್ಮ ಮನೇಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡೋರಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡಿ, ಏನೇನು ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಇವಾಗ ಪನ್ನೀರ್ ತಗೊಂಡು ನೀಟಾಗೆಲ್ಲ ತುರ್ಕೊಬೇಕು. ನಾವು ಚಿಕ್ಕದಾಗಿ ಈ ರೀತಿ ತುರಿದಿಟ್ಕೊಂಡಿರೋ ಅಂಥ ಪನ್ನೀರಲ್ಲಿ ಇವಾಗ ಮಸಾಲೆಗೆ ಒಂದೊಂದಾಗಿ ಎಲ್ಲ ಹಾಕ್ಕೋಬೇಕು. ಇವಾಗ ಈರುಳ್ಳಿ, ಒಂದೆರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೋಬೇಕು. ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೋಬೇಕು. ಯಾಕಂದರೆ ಇದಕ್ಕೆ ಮತ್ತೆ ನಾವು ಖಾರದ ಪುಡಿನೂ ಸೇರಿಸ್ಕೋಬೇಕಲ್ವ, ಹಂಗಾಗಿ ನಾನೊಂದು 4 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. 1 ಟೀ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸ್ಟಫಿಂಗ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಜಾಸ್ತಿ ನಾವು ಗಟ್ಟಿಯಾಗೂ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ಪನ್ನೀರು. ಇವಾಗ ನಾನು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಉಂಡೆ ಕಟ್ತಾಯಿದ್ದೀನಿ. ನಮಗೆ ಎಷ್ಟು ದೊಡ್ಡದು ಬೇಕು ನೋಡಿಕೊಂಡು ಸೈಜ್ ಮೇಲೆ, ಅದ್ರ ಮೇಲೆ ಚಿಕ್ಕದು ಪರೋಟ ಬೇಕಾ ದೊಡ್ಡದು ಪರೋಟ ಬೇಕಾ ಅದ್ರ ಮೇಲೆ ಡಿಪೆಂಡೆಡು. ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀವಿ, ತುಂಬ ಹೆಲ್ದಿಯಾಗಿ. ಇವಾಗ ನಾವು ನೋಡಿ ಈ ರೀತಿ ಎಲ್ಲ ಒಸಿಬೇಕು. ಚಪಾತಿ ಒಸ್ದಂಗೆ ಒಸಿಬೇಕು. ಒಸಿದ್ಬಿಟ್ಟು ಮೀಡಿಯಮ್ ಆಗಿ ಒಸಿಬೇಕು, ತುಂಬ ದೊಡ್ಡದಾಗೂ ಒಸಿಬಾರ್ದು. ಇವಾಗ ನಾವು ಪನ್ನೀರ್ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ, ಈ ರೀತಿ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋದ್ರಿಂದ ಏನಂತಂದರೆ ತುಂಬ ಚೆನ್ನಾಗಿರುತ್ತೆ. ಸ್ಟಫಿಂಗ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾವು ಈ ರೀತಿ ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು ಈ ರೀತಿ ಎಲ್ಲ ಮರ್ಚ್ಕೋಬೇಕು. ಈ ಸ್ಲೆಡ್ಜ್ ಎಲ್ಲ ಇರುತ್ತಲ್ಲ, ಈ ರೀತಿ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಿಧಾನಕ್ಕೆ ಉಜ್ಜಬೇಕು. ನಾವು ಈ ಥರ ನಿಧಾನಕ್ಕೆ ಒಸಿಬೇಕು. ಚಪಾತಿ ಥರ ಸ್ಪೀಡಾಗಿ ತುಂಬ ರಫಾಗಿನೂ ಒಸಿಬಾರ್ದು. ಆವಾಗೇನಾಗುತ್ತೆ ಅಂದರೆ ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡುತ್ತೆ. ಈಕ್ವಲಾಗಿ ಎಲ್ಲ ಸ್ಲೆಡ್ಜು ಆ ಸೈಡು ಈ ಸೈಡು ಎಲ್ಲ ನೋಡಿಕೊಂಡು ಮಂದ ನೋಡ್ಕೋಬೇಕು. ಜಾಸ್ತಿ ಮಂದ ಇದ್ರೂ ಚೆನ್ನಾಗಿರೋದಿಲ್ಲ. ಈ ರೀತಿ ಸ್ವಲ್ಪ ಮಂದ ಇದ್ದರೆ ಸಾಕು. ಅಷ್ಟು ತೆಳುವಲ್ಲ, ಅಷ್ಟು ಮಂದನೂ ಅಲ್ಲ. ಇವಾಗ ನಾವೊಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಲೈಟಾಗಿ ಇವಾಗ ನಾವು ಹೊಸ್ದಿಟ್ಕೊಂಡಿರೋಂಥ ಪರೋಟನ ಇದ್ರ ಮೇಲೆ ಹೆಂಚು ಮೇಲೆ ಹಾಕ್ಬಿಟ್ಟು ಸುಟ್ಕೋಬೇಕು. ಇದಕ್ಕೆ ಎಣ್ಣೆನೂ ಹಾಕ್ಕೋಬೋದು, ಇಲ್ಲಾಂದರೆ ಬಟರು, ಇಲ್ಲಾಂದರೆ ತುಪ್ಪ, ನಿಮಗೆ ಯಾವುದು ಇಷ್ಟನೋ ಚಾಯ್ಸು ಅದು ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಸುಟ್ಕೊಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಸುಡೋದ್ರಿಂದ 4 ಭಾಗನೂ ನೀಟಾಗಿ ಸುಡುತ್ತೆ. ಹಂಗಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಕೆಲವರು ಮೈದಾದು ಮಾಡ್ತಾರೆ, ಬಟ್ ಮೈದಾಕ್ಕಿಂತ ಗೋಧಿ ಹಿಟ್ಟೇ ಬೆಸ್ಟ್ ಅನಿಸುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು, ಇಲ್ಲಾಂದರೆ ಆಫೀಸ್ಗೆ ಬೆಳಗ್ಗೆ ಹೊತ್ತು ಟಿಫನ್ಗೆ ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ. ತುಂಬ ಹೆಲ್ದಿ ಅಲ್ವಾ, ಹಾಗಾಗಿ ಈ ರೀತಿ ಎರಡೂ ಸೈಡ್ ಈ ರೀತಿ ಕಲರ್ ಬರೋವರೆಗೂ ಸುಟ್ಕೋಬೇಕು. ಇವಾಗ ನಿಮಗೆ ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ ನಾನು, ಈಸಿಯಾಗಿ ಇನ್ನೊಂದು ಸ್ಟೈಲಲ್ಲಿ. ಅದೂ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ರೆಡಿಯಾಗಿದೆ ನೋಡಿ ಪರೋಟ. ಇವಾಗ ಇನ್ನೊಂದು ಥರ ತೋರಿಸ್ತೀನಿ. ಈ ರೀತಿ ಮತ್ತೇನು ಗೋಧಿ ಹಿಟ್ಟನ್ನು ತಗೊಂಡು ಇದಕ್ಕೆ ನಾವು ಚಪಾತಿ ಒಸ್ದಂಗೆ ಸ್ವಲ್ಪ ಮೀಡಿಯಮ್ ಸೈಜು ಒಸಿಬೇಕು. ಒಸಿದ್ಬಿಟ್ಟು ಇದಕ್ಕೆ ಸ್ಟಫಿಂಗ್ ಎಲ್ಲ ಜಾಸ್ತಿನೇ ತುಂಬಿಸ್ಕೊಂಡು ಒಂದು 3 ಟೀ ಸ್ಪೂನಷ್ಟು ಸ್ಟಫಿಂಗ್ ಹಾಕಿದ್ದೀನಿ. ಯಾಕಂದರೆ ನಾವು ಇದಕ್ಕೆ ಸಪ್ರೇಟಾಗಿ ಬೇರೆ ಏನು ಕರಿ ಜೊತೆ ತಿನ್ನೋದಿಲ್ವಲ್ಲ, ಹಂಗಾಗಿ ಬರೀ ಈ ಸ್ಟಫಿಂಗಿಂದನೇ ತಿನ್ನೋದು. ನೋಡಿ, ಈ ಕಡೆ ಸ್ಲೆಡ್ಜನ್ನ ಈ ರೀತಿ ಮರ್ಚ್ಕೊಂಡು ಈ ಕಡೆನೂ ಇಲ್ಲಿ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇತ್ತು ಅಂದರೆ ಪನ್ನೀರೆಲ್ಲ ಹೊರಗೆ ಬಂದುಬಿಡುತ್ತೆ. ಹಂಗಾಗಿ ಸ್ವಲ್ಪ ಗ್ಯಾಪ್ ಇಲ್ದಂಗೆ ಫೋಲ್ಡ್ ಮಾಡ್ಕೋಬೇಕು. ನಮಗೆ ಸೇಮ್ ಹೋಟೆಲ್ ಸ್ಟೈಲೇ ಬರುತ್ತೆ. ಲೇಯರ್ ಆಗಿ ಹಿಂಗೆ ನಾವು ಕಟ್ ಮಾಡ್ತಿದ್ರೆ ಲೇಯರ್ ಆಗಿ ಸಿಗುತ್ತೆ ನಮಗೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಿಧಾನಕ್ಕೆ ಒಸಿಬೇಕು. ತುಂಬ ರಫಾಗಿ ಒಸಿಯೋಕ್ಕೆ ಹೋದ್ರೂ ಸಹ ಹೊರಗೆ ಬಂದುಬಿಡುತ್ತೆ. ನೋಡಿ, ರೆಡಿಯಾಗಿದೆ. ಇದೂ ಅಷ್ಟೇ, ಅಷ್ಟೊಂದು ಮಂದ ಒಸಿಬಾರ್ದು.
ಇದಕ್ಕೇ ನಾನು ಸ್ವಲ್ಪ ಬಟರಲ್ಲಿ ಸುಡ್ತಾಯಿದ್ದೀನಿ. ಬಟರ್ ಹಾಕಿ ಸುಡೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಗೈಸ್ ಇದು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಪರೋಟ. ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನ್ನ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ. ಈ ರೀತಿ ಬಟರ್ ಹಾಕಿಬಿಟ್ಟು ನಾವು ಸುಡ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. 4 ಭಾಗನೂ ಈ ರೀತಿ ಸುಟ್ಕೊಂಡ್ರೆ ಇದು ನೀವು ಉಪ್ಪಿನಕಾಯಿ ಜೊತೆ ಆದರೂ ತಿನ್ಬೋದು. ಇಲ್ಲಾಂದರೆ ಮೊಸರು, ಗಟ್ಟಿ ಮೊಸರಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ತಿನ್ಬೋದು. ಇದು ಉಪ್ಪಿನಕಾಯಿ ಜೊತೆ ಮಾತ್ರ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ಟಫಿಂಗ್ ನೋಡಿ ಎಷ್ಟೊಂದು ಇದೆ, ತುಂಬಾ ಇದೆ. ಓಕೆನಾ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.